ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನಮ್ಮ ಮುಂದಿರುವ ಅವಕಾಶವನ್ನು ನಾವು ಮರೆತಿದ್ದೇವೆ. ಏನಪ್ಪ ಇದು, ಯಾವ ಥರ ರೀಡಿಂಗ್ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಹೌದು, ನಮ್ಮ ಮುಂದೆ ಎಷ್ಟೋ ಅವಕಾಶಗಳಿರುತ್ತೆ. ಇದು ಹೇಗೆ ಅಂತನಾ? ಏಕೆಂದರೆ ನಮ್ಮ ಮುಂದೆ ಎಷ್ಟೋ ಅವಕಾಶಗಳು ಇರುತ್ತೆ. ಅದರ ಕಡೆ ಗಮನ ಕೊಡದೆ ನಾವು ಎಷ್ಟೋ ಬೇರೆ ಯಾವುದೋ ಒಂದು ವಿಚಾರಕ್ಕೆ ಹೆಚ್ಚಿನ ಗಮನ ಕೊಟ್ಟಿರ್ತೀವಿ. ಕೈಯಲ್ಲಿ ಆಲ್ರೆಡಿ ಇರುತ್ತೆ, ಅವಕಾಶ ನಮ್ಮ ಕೈಯಲ್ಲೇ ಇರುತ್ತೆ. ಅದನ್ನು ಉಳಿಸ್ಕೊಳ್ಳೋದಕ್ಕಿಂತ ನಾವು ಎಲ್ಲೋ ಕಾಣ್ತಾ ಇರುವಂತಹ ಎಷ್ಟೋ ನಮ್ಮಿಂದ ಎಷ್ಟೋ ದೂರ ಇರುತ್ತೆ, ಅದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಓಕೆ ಅಲ್ವಾ? ಹಾಗಾಗಿ ನಮ್ಮ ಕಣ್ಣು ಮುಂದೆ ಯಾವುದು ಇರ್ದೆಯೋ ಅಥವಾ ಇರುವ ಅವಕಾಶವನ್ನು ಹೇಗೆ ಗಮನಿಸಬೇಕು ಎಂಬುದರ ಮೇಲೆ ಈ ರೀಡಿಂಗ್ ಇರುತ್ತೆ. ಓಕೆನಾ? ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಮತ್ತು ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಓಕೆ, ನಿಮಗೆ ಅನ್ನಿಸ್ತಿರ್ಬೋದು ಅಲ್ವಾ, ಇದು ಒಂಥರ ಹೇಗೆ ಎಲ್ಲರ ಜೀವನದಲ್ಲೂ ಒಂದೊಂದು ಅವಕಾಶಗಳು ನಮ್ಮಲ್ಲೇ ಇರುತ್ತೆ. ಈಗ ನಾನು ಉದಾಹರಣೆಗೆ ಏನು ಹೇಳ್ಬೋದಪ್ಪ, ನಮ್ಮ ಕೆಲಸ ತೊಗೊಂಡಿರ್ತೀವಲ್ವ, ನಮ್ಮ ಹತ್ರ ಈಗ ಒಂದು ಕೆಲಸ ಇರುತ್ತೆ, ಬಟ್ ಅಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಾವು ಬೇರೆದನ್ನು ಹುಡ್ಕೋಕೆ ಹೋಗ್ತೀವಿ. ಓಕೆನಾ? ಇದು ಕೆಲಸ ಅಂತಲೇ ಬೇಡ, ಇನ್ನೂ ಒಂದು ರಿಲೇಷನ್ಶಿಪ್ಪಲ್ಲಿ ಈಗ ನಾವು ಆಲ್ರೆಡಿ ತುಂಬ ಚೆನ್ನಾಗಿರ್ತೀವಿ. ತುಂಬ ಚೆನ್ನಾಗಿರೋದನ್ನು ಬಿಟ್ಟು ಅಲ್ಲಿ ನಾವು ತಪ್ಪುಗಳನ್ನು ಹುಡುಕ್ತಾ ಬೇರೆ ಏನೋ ಒಂದು ನಿಮಗೆ ಎಲ್ಲೋ ನೆಮ್ಮದಿ ಎಲ್ಲೋ ಇದೆ ಅಂತ ಹುಡುಕ್ತಾ ಇರ್ತೀವಿ ಅಲ್ವಾ? ಅದು ತಪ್ಪಾಗುತ್ತೆ. ಹಾಗಾಗಿ ಆ ಅವಕಾಶಗಳು ನಮ್ಮ ಜೀವನದಲ್ಲಿ ಯಾವ್ದು ಇರುತ್ತೆ, ಅದನ್ನು ಹೇಗೆ ನಾವು ಪರಿಶೀಲನೆ ಮಾಡಬೇಕು ಅನ್ನೋದನ್ನು ಇವತ್ತು ಟ್ಯಾರೋ ಗೈಡೆನ್ಸ್ ಏನಿರುತ್ತೆ ಅಂತ ನೋಡೋಣ. ನಾನು ಹೇಳಿದಾಗೆ ಅದೇ ಕಾರ್ಡ್ ಬಂತು, ನೋಡೋಣ ಏನು ಹೇಳುತ್ತೆ ಟ್ಯಾರೋ, ಏನು ಗೈಡೆನ್ಸ್ ಮಾಡುತ್ತೆ ನಿಮಗೆ ಅಂತ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಮನಸ್ಸಲ್ಲಿ ಏನಾದರೂ ಯಾವುದಾದ್ರೂ ಒಂದು ಪ್ರಶ್ನೆ ಇತ್ತು ಅಂದರೆ ಅದನ್ನು ನೀವು ಒಂದು ಸಾರಿ ನೀವು ಹೇಳ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಅದು ನಿಮಗೆ ರೆಸನೇಟ್ ಆಗುತ್ತೆ ಏನು ಅನ್ನೋದನ್ನು ನೀವು ಕೊನೆಯಲ್ಲಿ ನೋಡಿ. ಓಕೆನಾ? ಟೂ ಆಫ್ ಸ್ವಾರ್ಡ್ಸ್, ನಾ ಹೇಳಿದೆ ಅಲ್ವಾ ಆವಾಗಲೇ. ಕ್ವೀನ್ ಆಫ್ ವಾಂಡ್ಸ್, ಓಕೆ. ತ್ರೀ ಆಫ್ ಸ್ವಾರ್ಡ್ಸ್, ತ್ರೀ ಆಫ್ ವಾಂಡ್ಸ್, ಸೆವೆನ್ ಆಫ್ ಸ್ವಾರ್ಡ್ಸ್. ಓಕೆನಾ? ಇಲ್ಲೇನು ಹೇಳ್ತಾ ಇದ್ದಾರಪ್ಪ ನಿಮಗೆ, ಡೀಪಾಗಿ ನಿಮಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತಾ ಇದೆ ಯೂನಿವರ್ಸ್, ನಿಮಗೆ ಯಾವೆಲ್ಲ ಅವಕಾಶಗಳನ್ನು ಕೊಟ್ಟಿದೆ. ಓಕೆನಾ? ಇವಾಗ ನಿಮ್ಗೆ ಆಲ್ರೆಡಿ ನಿಮ್ಮಲ್ಲಿ ಎರಡು ಚಾಯ್ಸ್ ಇದೆ. ಇವಾಗ ನೀವು ಮಾಡ್ತಾ ಇರೋ ಕೆಲಸ ಒಂದಾಗಿರ್ಬೋದು, ಅಥವಾ ನಿಮ್ಮ ಜೊತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬಾ ನೀವು ಇವಾಗ ಹೊಸದಾದ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಹೊಸದಾಗಿ ಮ್ಯಾರೇಜ್ ಆಗಬೇಕು ಅನ್ನೋರಿಗೆ ಎರಡು ಚಾಯ್ಸ್ ಇರುತ್ತೆ. ಯಾವುದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಯಾವುದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ಇರುತ್ತೆ. ಅಂದರೆ ನಿಮಗೆ ಯಾವುದು ಸೂಟ್ ಆಗುತ್ತೋ, ಇದು ನಮ್ಮ ಸೋಲ್ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ಬೋದು. ಮತ್ತು ನೀವು ಯಾವುದಾದ್ರೂ ಜಾಬಲ್ಲಿದ್ದರೆ, ಅಂದರೆ ಜಾಬಲ್ಲಿದ್ದೀರಾ ಅಂತ ಹೇಳಿದರೆ ನಿಮಗೆ ಆಲ್ರೆಡಿ ಏನಾಗಿರುತ್ತೆ, ನಿಮ್ಮ ಕೈಯಲ್ಲಿ ಒಂದಿರುತ್ತೆ, ಮತ್ತು ನೆಕ್ಸ್ಟ್ ಅಲ್ಲಿ ನಿಮಗೆ ಸಮಸ್ಯೆ ಕಿರಿಕಿರಿಗಳನ್ನು ನೋಡ್ತಾ ಇರುವಾಗ ನನಗೆ ಇಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲೋ ಹೋಗಬೇಕು ಅಂತ ನಿಮ್ಮ ಮೈಂಡ್ ಹೇಳ್ತಾ ಹೋಗುತ್ತೆ. ಓಕೆನಾ? ಇನ್ನೂ ಒಂದು ಹೇಳ್ಬೇಕಂದ್ರೆ ಫೈನಾನ್ಷಿಯಲ್ ವಿಚಾರವಾಗಿ ಜಾಬ್ ಮಾಡ್ತಾ ಇದ್ದೀರಾ, ಮತ್ತು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಎಲ್ಲೋ ಆ ಕೆಲಸದಲ್ಲಿ ಆಲ್ರೆಡಿ ನಿಮಗೆ ಪ್ರಾಫಿಟನ್ನು ಮಾಡಿರ್ತೀರ, ಅಥವಾ ಮತ್ತು ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕೋ ಅದರಿಂದ ನೀವು ಪಡ್ಕೊಂಡಿರ್ತೀರ. ಆದರೂ ಸಹಿತ ಮನಸ್ಸು ಸೆಳೀತಾ ಇರುತ್ತೆ, ನಾನು ಇನ್ನೂ ಬೇರೆ ಏನಾದರೂ ಮಾಡಬೇಕಿತ್ತು ಅಂತ ಹೇಳಿ ಮನಸ್ಸು ಹೇಳ್ತಾ ಹೋಗಿರುತ್ತೆ ಅಲ್ವಾ? ಆ ರೀತಿಯಾಗಿ ಎರಡು ಚಾಯ್ಸ್ಗಳಿಂದ ಮಾಡ್ತಾ ಈಗಿರುವಂತಹ ನೆಮ್ಮದಿನ ಕಳ್ಕೊತಾ ಇದ್ದೀರಾ.
ಇಲ್ಲಿ ಅರ್ಥ ಆಯ್ತಂತ ಹೇಳ್ತೀನಿ ನಿಮ್ಗೆ. ಏನಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂತಹ ಈಗ ಇರುವಂತಹ ಚಾಯ್ಸ್ ಹೇಗಿರುತ್ತೆ ಅಂದರೆ, ನೀವು ನಿಮಗೆ ಆಲ್ರೆಡಿ ಇದೆ, ನಿಮ್ಮಲ್ಲಿ ಆಲ್ರೆಡಿ ನೀವು ಚಾಯ್ಸನ್ನು ನೀವು ಮಾಡ್ಕೊಂಡಿದ್ದೀರಾ. ಬಟ್ ನೀವು ಹುಡುಕ್ತಾ ಇರೋದು ನಿಮಗೆ ಕಣ್ಣಿಗೆ ಕಾಣದೇ ಇರುವಂತಹದ್ದನ್ನು ಮತ್ತೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅದರಿಂದ ನೀವೇನಾಗ್ತಾ ಇದ್ದೀರಾ ಅಂತ ಹೇಳಿದರೆ, ಟೆನ್ಷನ್ ತಗೋತಾ ಇದ್ದೀರಾ, ಮಾನಸಿಕವಾಗಿ ಕಿರಿಕಿರಿನ ಅನುಭವಿಸ್ತಾ ಇದ್ದೀರಾ. ಜಗಳ ಮಾತುಕತೆಯಲ್ಲಿ ಹೀಗೆ ಹಠಮಾರಿತನಗಳಿಂದ ನೀವು ಕೂತಿದ್ದೀರ. ಓಕೆನಾ? ಇಲ್ಲದೆ ಇರೋದನ್ನು ನೀವು ಹುಡುಕ್ತಾ ಇದ್ದೀರಾ. ಆಲ್ರೆಡಿ ನಿಮ್ಮಲ್ಲಿ ಇರೋದನ್ನು ನೀವು ಮರ್ತು ಬಿಟ್ಟಿದ್ದೀರ. ಇವಾಗ ನಿಮಗೆ ಅದರಿಂದ ಒಂದು ತುತ್ತು ಅನ್ನ ಸಿಕ್ಕಿರ್ಬೋದು, ಅಥವಾ ಅದರಿಂದ ಪ್ರೀತಿ ಸಿಕ್ಕಿರ್ಬೋದು, ನಿಮಗೆ ಯಾವುದೋ ಒಂದು ಗೌರವ ಸಿಕ್ಕಿರ್ಬೋದು. ಅದರಿಂದ ನಿಮಗೆ ಆಲ್ರೆಡಿ ಏನು ಸಿಗಬೇಕಾಗಿದೆಯೋ ಅದೆಲ್ಲ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಅಲ್ಲಿಯೂ ಸಹಿತ ನಿಮಗೇನಾಗ್ತಾ ಇದೆ, ನನಗೆ ಇದರಿಂದ ಇನ್ನೂ ಬೆಟರಾಗಿ ಸಿಗುತ್ತೇನೋ ಅನ್ನುವಂತಹ ಮನಸ್ಥಿತಿ. ಓಕೆನಾ? ಆ ಮನಸ್ಥಿತಿಗೆ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ಇದೇ ನಿಮ್ಮಲ್ಲಿ ಚಾಯ್ಸ್ಗಳಿದೆ. ಬಟ್ ಅದನ್ನು ನಿಮ್ಮ ಮುಂದೆ ಹೋದ್ರಿ ಅಂದರೆ, ಅದನ್ನು ಹುಡುಕ್ತಾ ಹೋದ್ರಿ ಅಂದರೆ, ಅದರಿಂದ ಬರುವಂಥ ಎಷ್ಟೋ ಅಡೆತಡೆಗಳನ್ನು ದೂರ ಆಗುತ್ತೆ. ಆ ಅಷ್ಟು ಅಡೆತಡೆಗಳನ್ನು ನೀವೇನು ಮಾಡಬೇಕಾಗುತ್ತೆ, ಫೇಸ್ ಮಾಡಬೇಕಾಗುತ್ತೆ. ಯಾವ ರೀತಿ ನೀವು ಫೇಸ್ ಮಾಡಬೇಕಾಗುತ್ತೆ? ನಿಮ್ಮ ಜೀವನದಲ್ಲಿ ತುಂಬಾ ಅಡೆತಡೆಗಳನ್ನು ನೋಡ್ತೀರಾ, ಎಮೋಷ್ನಲಿ ಸ್ಟಕ್ ಆಗ್ತೀರಾ, ಮತ್ತು ಅಲ್ಲಿ ಬರುವಂತಹ ಸವಾಲುಗಳನ್ನು ಎದುರಿಸ್ಬೇಕಾಗುತ್ತೆ, ಅಲ್ಲಿ ಬರುವಂಥ ಮಾತುಕತೆಗಳನ್ನು ಎದುರಿಸ್ಬೇಕಾಗುತ್ತೆ. ನಿಮಗೆ ಸಂಬಂಧ, ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಅದು ಸಿಗೋದಿಲ್ಲ. ಚಾಯ್ಸ್ ಎರಡನೇದು ಹೇಗಿರುತ್ತಪ್ಪ ಅಂತ ಹೇಳಿದರೆ, ನಮಗೆ ಏನೋ ಇದೆ ಅದು ನನಗೆ ಓಕೆನಾ ಅನ್ನೋ ಅಂಥದ್ದು ಇರುತ್ತೆ. ಫಸ್ಟ್ ಈಸ್ ಬೆಸ್ಟ್. ಓಕೆನಾ? ಅದ್ರ ಕಡೆ ಗಮನ ಕೊಡಿ. ಹೆಚ್ಚು ಗಮನ ಯಾವುದಕ್ಕೆ ಕೊಡಬೇಕು? ಫಸ್ಟ್ ಏನಿದೆಯೋ ಅದಕ್ಕೆ ಗಮನ ಕೊಡಿ. ಇಲ್ಲ ಅಂದರೆ ಏನಾಗಿರುತ್ತಪ್ಪ ಅಂತ ಹೇಳಿದರೆ, ನೀವು ಈಗ ಇರುವ ರೀತಿಯಲ್ಲಿ ಒಂಥರ ಗೊಂದಲದಲ್ಲಿರ್ತೀರ. ಅಂದರೆ ಈಗಿರುವ ಅವಕಾಶದಲ್ಲಿ ಏನಿದೆ ನಿಮಗೆ, ಆ ಅವಕಾಶ ಏನಿದೆ ನಿಮಗೆ, ಅದರಲ್ಲಿ ನೀವು ಒಂದು ಗೊಂದಲದಲ್ಲಿದ್ದೀರಾ. ಅಂದರೆ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವುದು ನಿಮಗೆ ಗೊತ್ತಾಗ್ತಾ ಇಲ್ಲ. ಅದು ಒಂಥರ ಹಿಂದೇಟು ಹಾಕ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳುತ್ತೆ. ಇಲ್ಲಿ ಕಣ್ಣಿಗೆ ಬಟ್ಟೆ ಹೇಗೆ ಕಟ್ಕೊಂಡಿದೆಯಲ್ಲ, ಅವಕಾಶಗಳು ನಿಮ್ಮ ಮುಂದೆಯೇ ಇದ್ದರೂ ಸಹಿತ ಆತಂಕವನ್ನು ಆತಂಕ ಪಡ್ತಾ ಇದ್ದೀರಾ. ಅತಿಯಾದ ಆಲೋಚನೆಯಲ್ಲಿ ನಿಮಗೆ ನೀವೇ ಕಾಣಿಸ್ತಾ ಇಲ್ಲ. ಅಂದರೆ ನಿಮಗೆ ಯಾವುದೇ ರೀತಿ ನಿಮ್ಮ ಒಳ ಮನಸ್ಸು ಏನು ಹೇಳುತ್ತೆ ಅನ್ನೋದನ್ನು ನೀವು ನೋಡ್ತಾ ಇಲ್ಲ ಅನ್ನೋದನ್ನು ಸಹಿತ ಇಲ್ಲಿ ಹೇಳುತ್ತೆ. ಆದರೆ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ ನಿಮಗೆ? ಓಕೆನಾ? ಕ್ವೀನ್ ಆಫ್ ವಾಂಡ್ಸ್ ಏನು ಹೇಳುತ್ತೆ ನಿಮಗೆ ಅಂತ ಹೇಳಿದರೆ, ನಿಮ್ಮಲ್ಲಿರುವಂತಹ ನಿಜವಾದ ಶಕ್ತಿಯನ್ನು ತೋರಿಸುತ್ತೆ ಇದು. ಅಂದರೆ ನಿಮ್ಮಲ್ಲಿರುವಂತಹ ನಿಜವಾದ ಕಲೆ ಏನಿದೆ, ನಿಮಗೆ ನೀವು ಅಂದ್ಕೊಂಡಿರೋ ದಾರಿಲೇ ಇದ್ದೀರಾ ನೀವು. ಬಟ್ ಅದು ನೀವು ತೋರಿಸ್ತಾ ಇರುವಂಥ ರೀತಿ ಬೇರೆ ಆಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳುತ್ತೆ. ಅಂದರೆ ನೀವು ಒಂದು ಆತ್ಮವಿಶ್ವಾಸದಲ್ಲಿದ್ದೀರಾ, ಒಂದು ಸೃಜನಶೀಲತೆಯಿಂದ ಇದ್ದೀರಾ, ಒಂದು ದಕ್ಷತೆಯಿಂದ ಇದ್ದೀರಾ. ಅಂದರೆ ನಿಮ್ಮದು ಒಂದು ಲೀಡರ್ಶಿಪ್ ಕ್ವಾಲಿಟಿ, ಒಂದು ಮುಗ್ಧತೆಯಿಂದ ಇದ್ದೀರಾ. ನೀವು ಯಾರ ಹತ್ರ ಏನು ಮಾತಾಡಿದ್ರು ಸಹಿತ ನೀವಲ್ಲಿ ಗೆದ್ದು ಬರುವಂತಹ ಶಕ್ತಿ ಇದೆ. ನಿಮ್ಮಲ್ಲೇ ಒಂದು ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿನ ನೀವು ಗುರುತಿಸ್ಬೇಕಷ್ಟೆ. ಯಾರೇ ಆಗಿರಲಿ, ಎಲ್ಲೇ ಹೋಗಲಿ, ಒಂದು ಜಯಿಸುವಂತಹ ಶಕ್ತಿ ನಿಮಗಿದೆ. ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಗೆಲುವು, ನಿಮ್ಮ ಮನಸ್ಸಲ್ಲೇ ಇದೆ. ನಿಮ್ಮ ಪಡ್ಕೊಳ್ಳುವಂತಹ ಕಿರೀಟ ನಿಮ್ಮ ಜೊತೆನೇ ಇದೆ. ಬೇಕಾದನ್ನ ಸಾಧಿಸ್ತೀರ. ಸಾಧಿಸ್ಬೇಕು ಅನ್ನುವಂತಹ ಛಲ ಇದೆ ನಿಮಗೆ, ಹಠ ಇದೆ. ನೀವು ಆಸೆ ಪಟ್ಟದ್ದನ್ನು ಪಡ್ಕೊಳ್ಳುವಂತಹ ಶಕ್ತಿ ನಿಮಗಿದೆ. ಆದರೆ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವ ಉತ್ಸಾಹವನ್ನು ಹೊರಗೆ ಹಾಕಬೇಕಷ್ಟೆ. ಎಲ್ಲ ನಿಮ್ಮ ಜೊತೆನೇ ಇದೆ. ಅಲ್ಲಿ ನೀವು ಅದನ್ನು ಗುರುತಿಸಿ ಅದನ್ನು ಹೊರಗೆ ಹಾಕಬೇಕು ಎಂದು ಹೇಳ್ತಾ ಇದೆ. ಅಂದರೆ ಅವಕಾಶವನ್ನು ಬಳಸಿಕೊಳ್ಳುವ ಸಾಮರ್ಥ್ಯವನ್ನು ಹೇಳ್ತಾ ಇದೆ. ಈಗಿರುವಂಥ ಅವಕಾಶವನ್ನು, ನಿಮ್ಮ ಸಾಮರ್ಥ್ಯ ಏನಿದೆ ಅದನ್ನು ಹೊರಗೆ ಹಾಕಬೇಕು ಅನ್ನೋದನ್ನು ಇಲ್ಲಿ ಟ್ಯಾರೋ ಹೇಳುತ್ತೆ ನಿಮಗೆ. ಓಕೆನಾ? ಇಲ್ಲಿ ನಿಮ್ಮಲ್ಲೇ ಗೊಂದಲ, ಆತಂಕ, ಭಯ ಇದನ್ನು ಬಿಟ್ಟು ನಿಮ್ಮಲ್ಲಿರುವಂತಹ ಶಕ್ತಿನ ಹೊರಗೆ ಹಾಕಿ, ನಿಮ್ಮಲ್ಲಿರುವಂತಹ ನಾಯಕತ್ವವನ್ನು ಹೊರಗೆ ಹಾಕಿ, ನೀವು ಯಾವುದನ್ನೇ ಗೆಲ್ಲಬೇಕು ಅನ್ನುವಂತಹ ಛಲ ಇರುವಂತಹ ವ್ಯಕ್ತಿ, ಹಠ ಇರುವಂತಹ ವ್ಯಕ್ತಿ, ಸಾಧನೆ ಮಾಡುವಂತಹ ವ್ಯಕ್ತಿ, ಆ ವ್ಯಕ್ತಿತ್ವ ಇರುವಂಥದ್ದು ನಿಮ್ಮಲ್ಲಿದೆ. ಬಟ್ ಅದನ್ನ ಹೊರಗೆ ಹಾಕಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆನಾ? ಇಲ್ಲಿ 3 ಆಫ್ ಸಾರ್ಟ್ಸ್ ಏನು ಬರುತ್ತಪ್ಪ, 3 ಆಫ್ ಸಾರ್ಟ್ಸ್ ಏನು ಹೇಳುತ್ತೆ ನಿಮಗೆ ಅಂತ ಹೇಳಿದರೆ, ಇಲ್ಲಿ ಆಲ್ರೆಡಿ ನಿಮ್ಮಲ್ಲಿರುವಂತಹ ನೋವು ಅಂದರೆ ಟೆನ್ಷನ್ನು, ಭಯ, ಟೆನ್ಷನ್ನು, ಅಂದರೆ ಆತಂಕದಲ್ಲಿದ್ದೀರಾ. ಯಾವುದನ್ನು ಮಾಡಬೇಕು ನೀವಿಲ್ಲ ಹಿಂದೇಟು ಹಾಕಿದ್ದೀರಾ.
ನಿಮ್ಮಲ್ಲಿರುವಂತಹ ಶಕ್ತಿನ ಹಿಂದೇಟು ಹಾಕಿ ಇರೋದ್ರಿಂದ ನಿಮಗೆ ಇಲ್ಲೇನಾಗಿದೆ ಅಂದರೆ ಅದು ಒಂದು ಹಾರ್ಟ್ ಬ್ರೇಕ್ ಆಗಿದೆ. ಅಂದರೆ ಹಾರ್ಟ್ ಬ್ರೇಕ್ ಅಂತ ಹೇಳಿದರೆ ನೋವಾಗಿದೆ, ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾ ಇದ್ದೀರಾ, ಕಣ್ಣೀರನ್ನು ಹಾಕ್ತಾ ಇದ್ದೀರಾ. ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು, ನೋವು ಕೊಡ್ತಾ ಇರ್ಬೋದು, ಅಥವಾ ಇಲ್ಲಿ ಪ್ರೀತಿ ಮಾಡ್ತಾ ಇದ್ರೆ ಅಂದರೆ ಇಲ್ಲಿ ಬ್ರೇಕಪ್ ಆಗಿರ್ಬೋದು, ಅಥವಾ ಸಂಬಂಧದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ಬೋದು, ನೋವುಗಳನ್ನು ಅನುಭವಿಸ್ತಾ ಇರ್ಬೋದು, ಅವರು ನಿಮ್ಮ ಜೊತೆ ಮಾತಾಡದೇ ಇರ್ಬೋದು, ನೀವು ಅವ್ರ ಜೊತೆ ಮಾತಾಡದೇ ಇರ್ಬೋದು. ಈ ರೀತಿಯಾದಂತಹ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀರಾ. ಬಹುಶಃ ಇದು ಒಂದು ಹಳೆಯ ಸೋಲ್ ಅಂತ ಹೇಳ್ಬೋದು. ಅಂದರೆ ನೀವು ಯಾವುದೋ ಒಂದು ವಿಚಾರಕ್ಕೆ ಸೋಲ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಕಹಿ ನೆನಪುಗಳಿಂದ ನೀವು ನೋವು ಪಡ್ತಾ ಇದ್ದೀರಾ. ಹಳೆಯ ನೋವುಗಳನ್ನು ನೆನಪು ಮಾಡಿಕೊಂಡು ನೋವು ಪಡ್ತಾ ಇರ್ಬೋದು. ನೀವು ಆವಾಗ ತುಂಬ ಚೆನ್ನಾಗಿದ್ರಿ, ಬಟ್ ಇವಾಗ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ. ಅಂದರೆ ಇವಾಗ ನಿಮ್ಮಲ್ಲಿರುವಂಥ ಅವಕಾಶ ಅವಾಗ ಎಷ್ಟು ಚೆನ್ನಾಗಿತ್ತು, ಆ ಅವಕಾಶನ ನಿಮಗೆ ನೀವು ಹಾಳು ಮಾಡ್ಕೊಂಡಿದ್ದೀರಾ ಅಂತಲೇ ಸಹಿತ ಇಲ್ಲಿ ಹೇಳ್ಬೋದು. ಹಳೆ ನೆನಪುಗಳನ್ನೆಲ್ಲ ಇವಾಗ ನೆನಪು ಮಾಡಿಕೊಂಡು ಆ ಹಳೆಯ ಅವಕಾಶಗಳಿಗೆ, ಅಂದರೆ ನಿಮ್ಮಲ್ಲಿರುವಂಥ ಅವಕಾಶ ಏನಿತ್ತು ಆ ಅವಕಾಶನ ಆವಾಗಲೇ ಸರಿ ಮಾಡ್ಕೊಂಡಿದ್ರೆ ಈ ಥರ ಪರಿಸ್ಥಿತಿನ ನೀವು ಅನುಭವಿಸ್ತಾ ಇರಲಿಲ್ಲ. ಮಾತಿಗೆ ಮಾತು ಕೊಟ್ಟು ಜಗಳ ಮಾಡೋದ್ರಿಂದ ಅವರಿಗೆ ನೀವು ಹೇಳೋದು, ನೀವು ಅವ್ರಿಗೆ ಹೇಳೋದು, ಹಠ ಸ್ವಭಾವ. ಇಲ್ಲಿ ಹೇಳಿದೆ, ಇಲ್ಲಿ ಹಠ ಇದೆ, ಜಾಸ್ತಿ ಹಠ ಇದೆ. ಏನೇ ಸಾಧಿಸೋದಕ್ಕೆ ಆ ಹಠನ ನೀವು ಉಪಯೋಗಿಸ್ಕೋಬೇಕು, ಸಂಬಂಧದಲ್ಲಿ ಬಿರುಕುಗಳನ್ನು ಪಡೋದಕ್ಕಲ್ಲ. ಓಕೆನಾ? ಇಲ್ಲಿ ನಿಮಗೆ ಅದೇ ಥರನೇ ಸಿಚುವೇಶನ್ನ ನೀವು ಮಾಡ್ಕೊಂಡಿದ್ದೀರ. ಅಂದರೆ ನಿಮ್ಮನ್ನು ಯಾವುದೇ ನೋವಿನಿಂದ ಹೊರಬರುವಂತಹ ಸಿಚುವೇಶನ್ನ ನೀವೇ ತಂದ್ಕೊಂಡು, ನೀವು ಬರೋಕ್ಕಾಗ್ತಿಲ್ಲ ನಿಮಗೆ, ಅದ್ರಾಗ ಆಲ್ರೆಡಿ ಒಳಗೆ ಹೋಗ್ಬಿಟ್ಟಿದ್ದೀರ ನೀವು. ನಿಮಗಿದೆ ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಾಗುತ್ತೆ. ಈಗ ನೀವು ಆ ಹಠ ಬಿಟ್ಟು ಆ ಸ್ವಭಾವ ಬಿಟ್ಟು ಹೊರ ಬಂದರೆ ಅಂದರೆ ಆ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಅಲ್ವಾ? ಅದೇ ಇದರಲ್ಲೇ ನೀವಿದ್ರಿ ಅಂದರೆ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲಿ ಬೇರೆ ಯಾರ್ದೋ ಒಂದು ಕಣ್ಣಿನಿಂದ ನಿಮ್ಮ ಸಂಬಂಧದಲ್ಲಿ ಬಿರುಕು ಬೀಳ್ಬೋದು. ಬೇರೆ ಯಾವುದೋ ಒಂದು ವಿಚಾರಕ್ಕೆ ನೀವು ನೋವು ಪಡ್ತಾ ಇರ್ಬೋದು, ಹಿಂಸೆ ಪಡ್ತಾ ಇರ್ಬೋದು, ಮಾತುಗಳಿಂದ ಆಗಿರ್ಬೋದು, ಸಣ್ಣ ಪುಟ್ಟ ಕಿರಿಕಿರಿ ಆಗಿರ್ಬೋದು, ಮಾನಸಿಕವಾಗಿ ಟೆನ್ಷನ್ ತಗೋತಾ ಇರ್ಬೋದು, ಡಿಪ್ರೆಷನ್ನಿಗೆ ಹೋಗ್ತಾ ಇರ್ಬೋದು. ನಿಮಗೆ ಯಾವ ಸಮಸ್ಯೆ ಅಂದರೆ ನಿಮಗೆ ನೀವು ಮಾಡಿಕೊಂಡಂತಹ ಸಮಸ್ಯೆ ಇದು. ಇಲ್ಲದೇ ಇರುವುದಕ್ಕೆ ಹೋಗಿ, ಇರೋದನ್ನು ಬಿಟ್ಟು ಇಲ್ಲದೇ ಇರೋದಕ್ಕೆ ಹೋಗಿ ಈ ಥರ ಸಮಸ್ಯೆನ ನೀವು ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 3 ಆಫ್ ವಾಂಡ್ಸ್ ಬಂದಿದೆ, 3 ಆಫ್ ಸ್ವಾರ್ಡ್ಸ್ ಬಂದಿದೆ. ಅಂದರೆ ಇಲ್ಲಿ ನಿಮಗೆ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ ಯಾವುದೋ 3ನೇ ವ್ಯಕ್ತಿಯಿಂದ ನೀವು ತುಂಬಾ ನೋವು ಪಡ್ತಾ ಇದ್ದೀರಾ. ಅದನ್ನು ಸಹಿತ ಇಲ್ಲಿ ಹೇಳ್ಬೋದು. ರಿಲೇಷನ್ಶಿಪ್ಪಲ್ಲಿ ಆ 3ನೇ ವ್ಯಕ್ತಿಯಿಂದ ನೋವು ಪಡ್ತಾ ಇದ್ದೀರಾ, ಆ 3ನೇ ವ್ಯಕ್ತಿಯಿಂದ ನಿಮಗೆ ಸಮಸ್ಯೆಯನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ವಿಚಾರವಾಗಿ ನೀವು ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ಬೋದು. ಅಂದರೆ ನೀವು ಯಾವುದೋ ಒಂದು ಮಾನಸಿಕ ನೆಮ್ಮದಿನ ಹುಡುಕ್ತಾ ಹೋಗ್ತಾ ಇದ್ದೀರ. ನಾ ಹೇಳಿದೆ, ಇಲ್ಲಿ ನಿಮಗೆ ಅವಕಾಶಗಳು ಆಗಿರ್ಬೋದು, ಆ ಸಂಬಂಧದಲ್ಲಾಗಿರ್ಬೋದು, ಯಾವುದೋ ಒಂದು ವಿಚಾರ. ಇದು ಜನರಲ್ಲಾಗಿ ಹೇಳೋಕ್ಕಾಗುತ್ತೆ. ಏಕೆಂದರೆ ಈಗ ಜನರಲ್ಲಾಗಿ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ ರಿಲೇಷನ್ಶಿಪ್ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಕೆರಿಯರ್ ವಿಚಾರನೂ ಆಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ನೀವು ಹೊರಗೆ ಒಂದು ದೂರದ ಪ್ರಯಾಣವನ್ನು ಮಾಡ್ತಾ ಇದ್ದೀರಾ. ಅಥವಾ ರಿಲೇಷನ್ಶಿಪ್ಪಿಗೆ ಹೋದ್ವಿ ಅಂತ ಹೇಳಿದರೆ ಒಂದು ಮಾನಸಿಕ ನೆಮ್ಮದಿನ ಹುಡುಕ್ತಾ ಇದ್ದೀರಾ. ಈಗಿರುವಂತಹ ಪರಿಸ್ಥಿತಿನ ಬಿಟ್ಟು ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಇಲ್ಲಿ ದೂರದ ದೃಷ್ಟಿನ ಹೊಂದಿದ್ದೀರಾ. ಅಂದರೆ ದೂರದ ವಿಚಾರವಾಗಿ ಈಗ ನಿಮ್ಮ ಹತ್ರ ಇರುವಂತಹ ಅವಕಾಶಕ್ಕಿಂತ ನಿಮಗೆ ಕಾಣದೇ ಇರುವಂತಹದ್ದು ಹುಡುಕ್ತಾ ಇದ್ದೀರಾ. ಓಕೆನಾ? ನೀವೇ ನಿಮ್ಮ ಸ್ವಂತ ಆಲೋಚನೆಗಳಿಂದ ನಿಮ್ಮನ್ನು ವಂಚಿಸಿಕೊಳ್ಳುತ್ತಿದ್ದೀರಾ. ಅಂದರೆ ನಿಮ್ಮಲ್ಲಿರುವಂತಹ ಚಿಂತೆಗಳಿಂದ, ಆಲೋಚನೆಗಳಿಂದ ನೀವೇ ನೋವು ಪಡ್ಕೋತಾ ಇದ್ದೀರಾ. ಇಲ್ಲದೇ ಹೇಳ್ತಾ ಇರೋದು, ಇಲ್ಲದೇ ಇರೋದನ್ನು ಹುಡುಕ್ತಾ ಹೋದರೆ ನೋವು ನಮಗೆ ಕಟ್ಟಿಟ್ಟ ಬುತ್ತಿ. ಓಕೆನಾ? ಹಾಗಾಗಿ ಹೇಳ್ತಾ ಇರೋದು, ಇರೋದರಲ್ಲೇ ಸುಖ ಪಡಬೇಕು. ಯಾವುದೇ ಒಂದು ವಿಚಾರ ಆಗಿರ್ಬೋದು. ಒಂದು ಜಾಸ್ತಿ ನಮಗೆ ಹಣ ಬರುತ್ತೆ ಅಂತ ಹೇಳಿ ಆಸೆಗೆ ಹೋದ್ವಿ ಅಂದರೆ ಅಲ್ಲಿ ದುಃಖ ಕಟ್ಟಿಟ್ಟ ಬುತ್ತಿ. ನಮ್ಮ ಕಷ್ಟಪಡೋಣ, ನಾವು ಎಷ್ಟು ಕಷ್ಟಪಡ್ತೀವೋ ಆ ಕಷ್ಟಕ್ಕೆ ನಮಗೆ ಒಂದು ನೆಲೆ ಸಿಕ್ಕೇ ಸಿಗುತ್ತೆ. ದೂರದೃಷ್ಟಿಗಿಂತ ದೂರಾಲೋಚನೆ ಇರಬಾರ್ದು. ನಾವು ಹೋಗೋಣ, ನಾವೊಂದು ಕನಸು ಕಾಣೋಣ, ನಾವು ಇದರಿಂದ ನಾವೊಂದು ಜೀವನದಲ್ಲಿ ಒಂದು ಅವಕಾಶನ ಪಡ್ಕೊಳ್ಳೋಣ. ಬಟ್ ಇವಾಗ ಏನಿದೆಯೋ, ನಮ್ಮ ಪ್ರಸ್ತುತ ಏನಿದೆಯೋ ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಗಮನ ಕೊಡಿ. ದೂರಕ್ಕೆ ಹೋದ್ರಿ ಅಂತ ಹೇಳಿದರೆ ಅಲ್ಲಿ ನಿಮಗೆ ನೋವು ಅಂತೂ ಇದ್ದೇ ಇರುತ್ತೆ ಅನ್ನೋದನ್ನು ಇಲ್ಲಿ
ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಟ್ಯಾರೋ ಗೈಡೆನ್ಸ್ ಏನಿದೆಯಪ್ಪ ಅಂತ ಹೇಳಿದರೆ, ದೂರಾಲೋಚನೆ ಬೇಡ. ಇವಾಗ ಏನು ನಿಮ್ಮ ಜೀವನದಲ್ಲಿ ಇದೆಯೋ, ಆ ಅವಕಾಶ ಏನಿದೆಯೋ ಅದನ್ನು ಅದರೊಳಗೆ ನಿಮ್ಮಲ್ಲೇ ಇರುವಂಥದ್ದನ್ನು ನೋಡಿ ಖುಷಿ ಪಡುವುದು, ಶಾಂತಿಯಿಂದ ಇರೋದು, ನೆಮ್ಮದಿ ಅಲ್ಲೇ ಹುಡ್ಕೊಳ್ಳೋದು. ಅದರಿಂದ ಇನ್ನೂ ಹೆಚ್ಚು ಸಣ್ಣದರಿಂದ ಮೇಲೆ ಹೋಗೋದು. ಓಕೆನಾ? ಈಗ ವ್ಯಾವಹಾರಿಕವಾಗಿ ಬಂದಿವಿ ಅಂದರೆ ಸಣ್ಣದರಿಂದ ದೊಡ್ಡಕ್ಕೆ ಹೋಗೋದು. ಸಂಬಂಧದಲ್ಲಿ ಬಂದಿದ್ವಿ ಅಂದರೆ ಈಗ ನಮಗೆ ಏನಿದೆಯೋ ಅದರಲ್ಲಿ ನಾವು ಖುಷಿ ಪಡಬೇಕು ಹೊರತು ಅದನ್ನು ಬಿಟ್ಟು ಬೇರೆ ಆಲೋಚನೆಗಳು ಮಾಡ್ತಾ ಹೋದ್ವಿ ಅಂದರೆ ಅಲ್ಲಿ ನೋವಂತರೂ ಇರುತ್ತೆ ಅಲ್ವಾ? ಆ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಹಾಕಿದ ಶ್ರಮದ ಫಲವನ್ನು ಬರುವ ಸಮಯವೂ ಸಹಿತ ಹತ್ತಿರ ಇದೆ. ಅಂದರೆ ನೀವು ಅದಕ್ಕೆ ಏನಾದರೂ ಎಫರ್ಟ್ ಹಾಕಿದ್ರೆ ಅಂದರೆ ಅದು ಸಹಿತ ನಿಮಗೊಂದು ಫಲವಾಗಿ ಬರುವಂತಹ ಸಮಯನೂ ಸಹಿತ ಇದೇ ಆಗಿರುತ್ತೆ. ಓಕೆನಾ? ಇಲ್ಲಿ ನೀವು ಇನ್ನೂ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನೀವು ಒಂದು ನಂಬಿಕೆಯಿಂದ ಮುಂದೆ ಹೋಗಿ. ಇವಾಗ ನನ್ನ ಹತ್ರ ಏನಿದೆಯೋ ಅದು ನನ್ನ ಜೀವನದಲ್ಲಿದೆ, ಮುಂದೆ ನನ್ನ ಜೀವನದಲ್ಲಿ ಏನು ಬರಬೇಕಾಗಿದೆಯೋ ಅದು ಯೂನಿವರ್ಸ್ ಕೊಡುತ್ತಾರೆ ಅನ್ನುವಂತಹ ನಂಬಿಕೆ ಮೇಲೆ ನೀವು ಹೋದ್ರಿ ಅಂದರೆ ನಿಮಗೆ ಏನು ಸೇರಬೇಕಾಗಿದೆಯೋ ಅದು ನಿಮಗೆ ಖಂಡಿತವಾಗಿಯೂ ಸೇರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 7 ಆಫ್ ಸಾರ್ಟ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಾ ಹೇಳ್ದಾಗೆ ಫಸ್ಟಿನ ಕಾರ್ಡಿಂದನೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಏನೇ ಒಂದು ಕೆಲಸ ಮಾಡ್ತಾ ಇದ್ದೀರ ಅಂದ್ರೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರೋ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇರ್ಬೋದು. ಅಂದರೆ ಯಾರೋ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ನೀವು ಅಂದ್ಕೊಂಡಿಷ್ಟು ಸುಲಭ ಯಾವುದೂ ಇಲ್ಲ. ನೀವೇ ನಿಮ್ಮ ಸ್ವಂತ ಆಲೋಚನೆಗಳಿಂದನೂ ಸಹಿತ ವಂಚಿತರಾಗ್ತಾ ಇರ್ಬೋದು. ಅಂದರೆ ನೀವು ಏನೋ ಯಾವುದು ನಾನು ಸರಿ ಇದೆ ಅನ್ನೋ ದಾರಿನೇ ನಿಮಗೆ ತಪ್ಪಾಗಿರ್ಬೋದು. ಓಕೆನಾ? ಇಲ್ಲಿ ಬೇರೆ ಯಾವುದೋ ವ್ಯಕ್ತಿಗಳು ನಿಮ್ಮ ಮೇಲೆ ಕಣ್ಣಿಟ್ಟಿರ್ಬೋದು ದೂರದೃಷ್ಟಿಯಿಂದ. ಅಂದರೆ ಅವರೇ ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನು ಹಾಳು ಮಾಡ್ತಾ ಇರ್ಬೋದು. ನೀವು ಯೋಚನೆ ಮಾಡೋ ರೀತಿ ಏನಿದೆ, ನೀವು ಹೋಗ್ತಾ ಇರೋ ದಾರಿ ಏನಿದೆ, ಅದನ್ನು ಸ್ವಲ್ಪ ನೀವು ಹೋಗ್ತಾ ಇರೋ ದಾರಿ ಕಡೆ ನೋಡಿ. ನೀವು ಹಿಂದೆ ನೋಡೋದಿಲ್ಲ. ಹಿಂದೆ ಆಗಿದ್ದು ಆಗಿ ಹೋಯಿತು, ಮುಂದೆ ಏನಿದೆಯೋ ಅದನ್ನು ನೋಡಬೇಕು. ಮುಂದೆ ಹೋಗೋದನ್ನು ನೋಡಿದರೆ ನೀವು ಸರಿಯಾದ ದಾರಿ ಹೋಗ್ತೀವಿ. ಹಿಂದೆ ನೋಡ್ಕೊತ ಹೋದ್ರಿಂದ ಮುಂದೆ ಎಡು ಬೀಳ್ತೀರ ಅಲ್ವಾ? ಅದು ನಿಮ್ಮ ದಾರಿನ ತಪ್ಪಿಸ್ಬೇಕು ಅಂತ ಹೇಳಿದರೆ, ಅದರಿಂದ ನೀವು ಹೊರ ಹೋಗಿರ್ಬೇಕು ಅಂತ ಹೇಳಿದರೆ ಒಂದು ನೇರವಾದ ದಾರಿನ ಹುಡುಕಬೇಕು. ಮುಂದೆ ಏನಾಗುತ್ತೋ ಅದು ಬೇಡ. ಇವಾಗ ಏನು ನಡೀತಾ ಇದೆಯೋ ಅದರದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಇಲ್ಲಿ ಏನು ಹೇಳ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ಹೌದು, ನಿಮ್ಮ ಮುಂದಿನ ಕೆಲವು ಉತ್ತಮ ಅವಕಾಶಗಳು ನೀವು ಮರೆತಿದ್ದೀರಾ ಅಥವಾ ಅವುಗಳ ಬಗ್ಗೆ ಸಂಶಯವನ್ನು ಪಡಿತಾ ಇದ್ದೀರಾ. ಅಂದರೆ ನಿಮಗಿರುವಂತಹ ಅವಕಾಶ ಇವಾಗ ಏನು ಇರೋದನ್ನು ಮರೆತಿದ್ದೀರಾ ಅಥವಾ ಅದರಲ್ಲಿರುವಂತಹ ಅವಕಾಶನ ನೀವು ಮರೆತಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, 2 ಆಫ್ ಸಾರ್ಟ್ಸ್ ಏನು ಹೇಳುತ್ತೆ, ಗೊಂದಲನ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವೊಂದು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರ ಕರೆಕ್ಟು, ಅದರಿಂದ ನೀವು ಆ ವಾಸ್ತವಿಕದಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 2 ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ, ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ 3 ಆಫ್ ಸಾರ್ಟ್ಸ್ ಏನು ಹೇಳುತ್ತೆ, ನಿಮ್ಮ ನೋವುಗಳನ್ನು ಮರೆತು ಬಿಡಿ, ಹಳೆಯ ನೋವುಗಳನ್ನು ಮರೆತು ಬಿಡಿ ಅಂತಲೂ ಇಲ್ಲಿ ಹೇಳುತ್ತೆ. ಒಂದು ಜಾಗರೂಕತೆಯನ್ನು ತೋರಿಸ್ತಾ ಇದೆ. ನಿಮಗೆ ಒಂದು ಯಾವುದಪ್ಪ ಅಂದರೆ, ನೀವೊಂದು ಪ್ರಾಮಾಣಿಕವಾಗಿ ಪರಿಶ್ರಮವನ್ನು ಪಟ್ಟಿದ್ದೀರಾ ಅಂದರೆ ಅದು ನಿಮಗೆ ಒಂದು ಪ್ರತಿಫಲವಾಗಿ ನಿಮ್ಮ ಜೀವನದಲ್ಲಿ ಸಿಗುತ್ತೆ. ನಿಮ್ಮ ಯಶಸ್ಸು ಮತ್ತು ನಿಮ್ಮ ಕೈಯಲ್ಲೇ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಯಶಸ್ಸು ನಿಮ್ಮ ಕೈಯಲ್ಲೇ ಇದೆ. ಆದರೆ ಇಲ್ಲಿ ನಿಮ್ಮ ಜೊತೆ ಇರುವಂಥ ವ್ಯಕ್ತಿ ಆಗಿರ್ಬೋದು ಅಥವಾ ನಿಮಗೆ ಒಂದು ಮೋಸ ಆಗುವಂಥದ್ದು ಇರ್ಬೋದು, ಎಚ್ಚರಿಕೆಯಿಂದ ಇರಿ ಅನ್ನೋದನ್ನು ಸಹಿತ ಇಲ್ಲಿ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಓಕೆ, ನಿಮಗಿಲ್ಲಿ ಹೇಳೋದೇನಪ್ಪ ಅಂದರೆ, ಯಶಸ್ಸು ನಿಮ್ಮಲ್ಲೇ ಇದೆ. ಆ ಯಶಸ್ಸು ಆಗಬೇಕು ಅಂತ ಹೇಳಿದರೆ ಭಯ ಬಿಡಬೇಕು, ಆತಂಕ ಬಿಡಬೇಕು, ಹಳೆ ನೋವನ್ನು ಮರಿಬೇಕು. ನಿಮಗೆ ಇವಾಗ ಯಾವ ಅವಕಾಶ ಇದೆಯೋ ಅದು ನನಗೆ ಸರಿಯಾದ ಅವಕಾಶ ಆಗಿದೆ ಅನ್ನೋದ್ರ ಕಡೆ ಹೆಚ್ಚಿನ ಗಮನ ಕೊಟ್ಟು ಅಲ್ಲಿ ನೀವು ಕಷ್ಟಪಟ್ಟು ಪರಿಶ್ರಮ ಪಟ್ಟರೆ, ಒಂದು ಜಾಬ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ನೀವು ನೋಡುವಂತಹ ದೃಷ್ಟಿ ಹೇಗಿದೆ ಅಂದರೆ ಇವಾಗಿನ ಪ್ರಸ್ತುತ ನಿಮಗೆ ಯಾವ ಅವಕಾಶ ಇದೆಯೋ ಅದನ್ನು ಸರಿಯಾದ ದಾರಿಯಲ್ಲಿ ನೀವು ನೋಡ್ತಾ ಹೋದರೆ ಅಂದರೆ 100% ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದಿದೆ, ನಿಮಗೆ ಯಶಸ್ಸಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ನಿರೀಕ್ಷಿಸುತ್ತಿರುವ ಒಂದು ದೊಡ್ಡ ಬದಲಾವಣೆಯು ನಿಮಗೆ ಖಂಡಿತವಾಗಿಯೂ ಸಂಭವಿಸುತ್ತದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ಬೇರೆ ವಿಚಾರದಲ್ಲಿ ಒಂದು ಬದಲಾವಣೆ ಅನ್ನೋದನ್ನು ನೋಡ್ತೀರ.
ನಿಮಗಿರುವಂಥ ಈಗಿರುವಂಥ ಅವಕಾಶವನ್ನು ನೀವು ನೋಡ್ತಾ ಹೋದರೆ ಅಂದರೆ ನಿಮ್ಮ ಮುಂದಿನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆನ ನೋಡ್ತೀರಾ. ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಹೆಲ್ತ್ ವಿಚಾರ ಆಗಿರ್ಬೋದು, ಆ ಬದಲಾವಣೆಯನ್ನು ನೀವು ನೋಡ್ತೀರಾ. ಭಯ ಆತಂಕವನ್ನು ಬಿಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮಗೆ ಯಾವ ವಿಚಾರಕ್ಕೆ ಗೊಂದಲ ಇದೆ ಅನ್ನೋದನ್ನು ನೋಡ್ರಿ. ನೀವು ನೋಡುವಂಥ ದೃಷ್ಟಿಲಿದೆ, ಓಕೆನಾ. ನೀವು ಯಾವ ದೃಷ್ಟಿಲಿ ನೋಡ್ತೀರಾ ಆ ದೃಷ್ಟಿಲಿ ನಿಮಗೆ ಉತ್ತರ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಗುಡ್ ನೈಟ್.